ಅಲ್ಲೇ ಕೊಟ್ಟಿವಿ. ಸಿವಿಲ್ ಹಾಸ್ಪಿಟಲ್ ಅಲ್ಲೇ ಓಲ್ಡ್ ನರ್ಸಿಂಗ್ ಹಾಸ್ಟೆಲ್ ಏನಿತ್ತು ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೇ ಕೊಟ್ಟು ಇಲ್ಲ ಪ್ರಾರಂಭ ಇದೆಲ್ಲ ಕಾಯಕಿಗೆ ಇಲ್ಲ. ಆಲ್ರೆಡಿ ಅವರು ಹ್ಯಾಂಡ್ ಓವರ್ ತಗೊಂಡಾರೆ, ಕೆಲಸ ಮಾಡ್ತಿದ್ದಾರೆ, ಪಾಠಶಾಲೆ ಮಾಡಿದ್ದಾರೆ, ಇನ್ನು ಮಾಡ್ತಾರೆ. ಆದಷ್ಟು ಬೇಗ ಅಂತ ನಾವು, ಯಾಕಂದ್ರೆ ಅದೊಂದಾದ್ರೆ ಬೆಳಗಾವಿ ಸಿಟಿ ಟ್ರಾಫಿಕ್ ಕಡಿಮೆ ಆಗ್ತೈತಿ. DC ಅವರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳ ಮೀಟಿಂಗ್ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಇದೆ. ನಾವು ರೈತರಿಗೆ ಏನ್ ಹೇಳಿದೀವಿ ಅಂದ್ರೆ, ಕೋರ್ಟ್ ಅಲ್ಲಿ ನಿಮ್ದು ಏನು ವಾದ ಪ್ರತಿವಾದ ಇದೆ ಅಲ್ಲಿ ನಡೆಸಬೇಕು, ರಸ್ತೆಗೆ ಬಂದು ಕೆಲಸ ಸ್ಟಾಪ್, ಸ್ಟೇ ಆರ್ಡರ್ ಇಲ್ಲ ಅದರ ಮೇಲೆ. ಸೆಕೆಂಡ್ ಅದು ಹೈಯೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್. ಸೆಲೆಕ್ಟೆಡ್ ದಿನಗಳಲ್ಲಿ ಮಾತ್ರ ಹಾರಾಟ ಆಗ್ತಿದೆ. ವಿಶೇಷ ಅನುದಾನ ಕೊಟ್ಟು 3-4 ದಿನ ಹಾರಾಟ. ಮಳೆ ಮತ್ತು ಗಾಳಿ ಹೆಚ್ಚಿತ್ತಂದ್ರೆ ಈಗ ಅದಕ್ಕೆ ಅದನ್ನ ಸುವರ್ಣಸೌಧಕ್ಕೆ ಅಲ್ಲೇ ಮಾಡ್ತಾರೆ. ಜಾಗ ಹುಡುಕಾಡಿದ್ವಿ, ಎಲ್ಲಿ ಸುಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲಿ ಹೋಯ್ತಾ ಇದೀವಿ. ಅಭಿವೃದ್ಧಿ ಆದ್ಮೇಲೆ ಅದಕ್ಕೆ ಗಾಂಧೀಜಿ ಪ್ಲಾನ್ ಇದೆ. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದ್ರೆ. ಅದ ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರ್ಬೇಕಲ್ಲ ಅವ್ರು. ಎಲ್ಲಿ ಏನು ಚೋರ್ಲಾಘಾಟದಲ್ಲಿ ಕರ್ನಾಟಕ ಏರಿಯಾನು, ಮಹಾರಾಷ್ಟ್ರ, ಗೋವಾನು, ಯಾಕಂದ್ರೆ ಎಲ್ಲ ಕೂಡಿದಾರೆ ಅವು. ಜಸ್ಟ್ ಯಾರ್ದ ಮತ್ತೆ ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಆಗ ಮಾಡ್ತಾರೆ. ಎಲ್ಲ ನಡ್ಕೊಂಡ್ ಬರ್ತೀವ್ರ ಯಾರ್ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಲ್ಲ. ಬಂದ್ರೆ ಮಾಡತ್ತಾರ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ BJP ಅಂತ ಇಲ್ಲ, ಎಲ್ಲರೂ ಇರ್ತಾರ, ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸರ್, ಈಗ ದೂರಿನಲ್ಲಿ 2000 ನೋಟುಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಹೋಗ್ತಾ ಇತ್ತು ಅಂದ್ರೆ ಈಗ ಬ್ಯಾನ್ ಆಗಿದ್ದ ನೋಟುಗಳು ಎಕ್ಸ್ಚೇಂಜ್ ಈಗಾಗೂ ಪ್ರಶ್ನೆ ಇಲ್ಲ ಅಲ್ರಿ. ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತಗೋಬೇಕು. ಬ್ಯಾಂಕ್ನವ್ರು ಯಾಕೆ ತಗೋತಾರೆ? ಈಗ 10 ವರ್ಷ ಆಯ್ತು, ತಗೋಲ್ಲ. ಏನಾಗಿತ್ತೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಾಗಲೇ ಪತ್ರನ ಬರ್ತಾರೆ. SP ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ. ಏನ ವಾಟ್ಸಪ್ ತಲ್ಲಿ ಓಡಾಡ್ತಿದೆ ಅಷ್ಟೇ. ನೋಡೋಣ, ಬರ್ಲಿ. ಅದ್ ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ. ಕಿಶೋರ್ ಸಾವಳೆ ಅಂತ ಬಿಲ್ಡರ್, ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಂಗ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರ್ಯಾಕ್ ಮಾಡ್ತಾರೆ? ಇದಕ್ಕೆ ಅವ್ರಿಗೇನು ಸಂಬಂಧ? ಅದು ಯಾರೋ ಗಾಡಿ ಹೋಗುತ್ತಾರ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದೀವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಹೆಸರು ಕಿಶೋರ್ ಸಾವಳೆ ಏನಾದ್ರು ನಮ್ಮ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ. ಇಲ್ಲ, ನೋಡಲ್ಲ. ಅದು ನಾವು ಬಂದು ಹೇಳ್ಬೇಕಿಲ್ಲ, ಬಂದು ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರ ಯಾರ ಮುಂದೆ ಹೇಳ್ಬೇಕಲ್ಲ ಅವನು. ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಬೆಳಗಾವಿ. ಹಿಂದಿನ ಯಾರು ನಮ್ಮ ಈಗಾಗಲೇ ನಮ್ಮ DC ಅವ್ರಿಗೆ ಮಾಹಿತಿ ಇದ್ದಾರೆ ಇದು ನಕಲಿ ಆಗ್ತದೆ ಅಂತ. ನಾವೊಂದು 2 ರೌಂಡ್ ಮೀಟಿಂಗ್ ಮಾಡಿದ್ವಿ. ಪ್ಲಸ್ ನಾನು ಪೊಲೀಸ್ ಇದು ಮುಗಿಲಿಲ್ಲ, ಇದು ಇಂಪಾರ್ಟೆಂಟ್ ಇದೆ. ಇದು ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ನು ಕರ್ಸ್ಕೊಂಡು ಮಾಡಿದ್ವಿ. ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ.
ಅಲ್ಲಿ ಯಾರು ಜೀವಂತ ಇದ್ದಾರೆ ಯಾರು ಸತ್ತರ ಇನ್ನೂ ನೋಡ್ತಾ ಇಲ್ಲ. ಸುಮ್ಮನೆ ಬೋಗಸ್ ಆಧಾರ್ ಕಾರ್ಡ್ ನಂಬರ್ ಇರ್ತದೆ ರಿಜಿಸ್ಟರ್ ಮಾಡಿಬಿಡ್ತಾರೆ. ಸರ್ ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಒಂದು ಆಗಿದೆ ಸರ್, ಬೆಳಗಾವಿ ಬಿ ಶಂಕರಾನಂದ ಅವರ ಆಸ್ತಿ ಕೂಡ ಬೇರೆ ಹೆಸರಿದೆ ಆಗಿದೆ. ಪೊಲೀಸರು ಅದನ್ನ ವಾಪಸ್ ಪಡಿಸಿದ್ದಾರೆ. ಕೇಸು ಆಗಿದೆ. ನಕಲಿ ಆಧಾರ್ ಕಾರ್ಡ್ ಬರೀ ಪ್ರಾಪರ್ಟಿ ಅಷ್ಟೇ ಅಲ್ಲ, ಈ ಬಾಲ್ಯ ವಿವಾಹಕ್ಕೂ ಯೂಸ್ ಆಗ್ತಾ ಇದೆ. ಈ ವಿಚಾರನ ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದ್ಮೇಲೆ ನಾವು ರೆಜಿಸ್ಟರ್ ಮಾಡ್ತೀವಿ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು. ನಕಲಿ ಆಧಾರ್ ಕಾರ್ಡ್ ಈಗ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಪವರ್ ಸಿಗುತ್ತೆ. ಏನಾದ್ರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹಂತದಲ್ಲೇ ಆ ಸೇಲ್ ಡೀಟ್ನು ಅವರು ಕ್ಯಾನ್ಸಲ್ ಮಾಡ್ತಾರೆ. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತ್ರ, ಈಗಿಲ್ಲ. ಅವ್ರಿಗೆ ಕನ್ಫರ್ಮ್ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದೆ. ಅದು ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಯಾಕಂದ್ರೆ ಫೋಟೋ ಬೇರೆ ಹೆಸರು ಬೇರೆ ಇರ್ತದೆ. ಹೌ ಇಟ್ ಇಸ್ ಪಾಸಿಬಲ್ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡ್ತಾ ಇದೆ ಎಲ್ಲ ಕಡೆ. ಈಗ ಜಮೀನು ಯೂಸ್ ಮಾಡಿದ್ರೆ ನಾಳೆ ಮತ್ತೆ ಅದಕ್ಕೆ ಯೂಸ್ ಮಾಡಿದ್ರೆ ಹೆಂಗೆ? ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ರೆ ಅದ ಈಗಾಗಲೇ ಬಹಳಷ್ಟು ಆಕ್ಷನ್ ತಗೊಂಡಾರೆ. ಯಾರು ಬರಬೇಕು. ಉದ್ಯಮ ಬಗ್ಗೆ ಒಂದು ಕೇಸು ಆಗಿದೆ ಸರ್. ಮೊನ್ನೆ ಎಫ್ಐಆರ್ ಮಾಡಿದ್ದಾರೆ. ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಕಾನೂನು ಇದೆ ಸರ್. ಇದಾರೆ. ಇದು ಗೋಕಾಕ್ ಆಸ್ತಿ ಬೆಳಗಾವಿ ಅದರಿಂದನೇ ಇದು ಬಹಳ ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದಕಲೆ ರಾಯಭಾಗದ ಆರೋಗ್ಯ ಏರಿಯಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಎಲ್ಲ ಸೇಲ್ ಆಯ್ತು. ಆಲ್ರೆಡಿ ಅವನ ಮ್ಯಾಗ ನಾವು ಕೇಸ್ ಹಾಕಿದ್ದಾರೆ. ಅಲ್ಲ, ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಯಾರು ಕಲ್ಬಿಟ್ಟು ಕೊಟ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಾಮಾನ್ಯ ಜನರಿಗೆ ಹರಾಸ್ಮೆಂಟ್ ಆಗ್ತದೆ ಸರ್, ಇದರಿಂದ ಬಹಳ ಕಿರಿಕಿರಿ ಆಗ್ತದೆ. ಯಾಕಂದ್ರೆ ಸರ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಎಲ್ಲ ಬೇಗ ಆಧಾರ್ ಕಾರ್ಡ್ ಬಂತಂದ್ರೆ ಬಹಳ ಕಷ್ಟ ಆಗಿಬಿಡ್ತದೆ. ಅಲ್ಲ, ಅದಕ್ಕೇನು ಲಿಂಕ್ ಮಾಡೋ ವ್ಯವಸ್ಥೆ ಮಾಡ್ಬೇಕು. ಅಷ್ಟೇ ಏನು ಮಾಡೋದು, ಲಿಂಕ್ ಆದ್ರೆ ಒಂದೇ. ಇದರದ್ದು ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸೇರಿ ಒಂದು ಜಾಯಿಂಟ್ ಟಾಸ್ಕ್ ಫೋರ್ಸ್ ಫಾರ್ಮ್ ಮಾಡ್ಕೊಳ್ತೀವಿ. ಮಾಡ್ಕೊಂಡು ತಮ್ಮೆಲ್ಲರ ಸಲಹೆಗಳು ಏನೇನಿದಾವೆ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. ವಿಲ್ ಕಂಡಕ್ಟ್ ಮೀಟಿಂಗ್ ವೆರಿ ಸೂನ್. ಈಗ ಯಾವುದೇ ಸೇಲ್ ಡೀಡ್ ಆಗ್ಬೇಕಂದ್ರೆ ಆಧಾರ್ದು ನೀವು ಫಿಂಗರ್ ಪ್ರಿಂಟ್ ಕೊಡ್ತೀರಾ. ನೀವು ಸೇಲ್ ಡೀಡ್ ಮಾಡಿಸ್ಕೊಂಡಿದ್ದೀರ ಅಂದ್ರೆ ನೀವು ಹೋಗಿ ಆಧಾರ್ ಫಿಂಗರ್ ಪ್ರಿಂಟ್ ಕೊಡ್ತೀರಾ, ಅದು ಅಥೆಂಟಿಕೇಟ್ ಆಗಿ ಬರುತ್ತೆ. ಈಗ ಪ್ರಾಬ್ಲಮ್ ಏನ್ ಬರ್ತಾ ಇದೆ ಅಂದ್ರೆ ಆಧಾರೇ ಡೂಪ್ಲಿಕೇಟ್ ಆಗಿ ಬರ್ತಾ ಇದೆ ಅಂದ್ರೆ ನಾವು ಸಬ್ ರಿಜಿಸ್ಟ್ರಾರ್ ಕಂತ ಆಧಾರ್ ಮೇಲೆನೂ ಫೋಕಸ್ ಮಾಡಬೇಕಾಗುತ್ತೆ. ಇಟ್ಸ್ ಎನ್ ಇಂಟಿಗ್ರೇಟೆಡ್ ಥಿಂಗ್. ಒಂದು ಕಡೆ ನಾವು ನಜರ್ ಇಡ್ತಾ ಇದೀವಿ ಅಂದ್ರೆ ಬೇರೆ ಕಡೆ ಇಶ್ಯೂ ಆಗ್ತಾ ಇದೆ. ಬಟ್ ವಿ ವಿಲ್ ಫಾರ್ಮ್ ಅ ಜಾಯಿಂಟ್ ಟಾಸ್ಕ್ ಫೋರ್ಸ್, ಎಲ್ಲರನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ವಿ ವಿಲ್ ಪುಟ್ ಅವರ್ ಟೀಮ್ಸ್ ಆನ್ ಪ್ರೈವೇಟ್ ಪೀಪಲ್ ಆಲ್ಸೋ. ಯಾರ ಪ್ರೈವೇಟ್ ಆಧಾರ್ ಮಾಡ್ತಾ ಇದ್ದಾರೆ ಅವ್ರ ಮೇಲೇನು ನಾವು ನಿಗಾ ಇಡ್ತೀವಿ. ಅಲ್ಲಿ ಈಗ ಒಂದು 2-3 ಆಗಿದ್ದು ಇನ್ವೆಸ್ಟಿಗೇಷನ್ ಆಗ್ಯಾವ್ರ ಆಗಿದ್ದಾವೆ ಸರ್. ಅಲ್ಲ, ಅದನ್ನ ಎಲ್ಲಿ ಜನರೇಟ್ ಮಾಡ್ಯಾರ ಅವ್ರು? ಇದು ಯಾವ್ದ್ರ ಆಧಾರ್ ಕಾರ್ಡ್ ಎಲ್ಲಿ ಮಾಡ್ತಾರದು ಪತ್ತೆ ಹಚ್ಬೇಕಂದ್ರೆ ಅದ ಹಚ್ಬೇಕಲ್ಲ. ಸರ್, ಈಗ ಆಸ್ತಿ ಪರಮಾರಿ ಒಳಗೆ ಬೆಳಗಾವಿ ತಹಸೀಲ್ದಾರ್ ಸೇರಿದಂತೆ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದಾವೆ ಸರ್. ಅವ್ರ ಮೇಲೆ ಆಕ್ಷನ್ ಆಗ್ತದೆ ನೋಡೋಣ, ಚೆಕ್ ಮಾಡೋದು. ಎಲ್ಲಿಗೆ ಒಂದು ಆಗಿದೆ ತಹಸೀಲ್ದಾರ್ ಮೇಲೆ ಆಗಿದೆ ಸರ್. ಬೆಳಗಾವಿ ತಹಸೀಲ್ದಾರ್ ಮೇಲೆ ಆಗಿದೆ ಸರ್. ರಿಜಿಸ್ಟರ್ ಮೇಲೆ ಮತ್ತು ತಹಸೀಲ್ದಾರ್ ಮೇಲೆ ಆಗಿದೆ ಸರ್. ಒಂದೇ ಆಗಿದೆ, ಒಂದು 6 ತಿಂಗಳಲ್ಲಿ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.